ರಂದೀಪ್ ಸುರ್ಜೇವಾಲಾ ಕಾಂಗ್ರೆಸ್ನ ಉಸ್ತುವಾರಿ ಬೆಂಗಳೂರಿಗೆ ಬಂದಿದ್ದಾರೆ. ನಿನ್ನೆ ಜೂನ್ 30ನೇ ತಾರೀಕು ಬಂದ ಕಾರಣ ಏನು ಅಂತ ಹೇಳಿದ್ರೆ, ನಾನು ಎಲ್ಲವನ್ನ ಸರಿ ಮಾಡಿಬಿಡ್ತೀನಿ ಅಂತೇಳಿ ಬಂದಿರುವಂಥದ್ದು. ಆದರೆ ಕರ್ನಾಟಕ ಕಾಂಗ್ರೆಸ್ನ ಅಸಮಾಧಾನಕ್ಕೆ ದೆಹಲಿಯ ಸುರ್ಜೇವಾಲಾ ಬಂದು ತುಪ್ಪ ಸುರಿಯುತ್ತಾ ಇದ್ದಾರೆ. ಸುರ್ಜೇವಾಲಾ ಬಂದ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಕಮ್ಮಿ ಆಗಬೇಕಿತ್ತು, ಬಟ್ ಜಾಸ್ತಿ ಆಗಿದೆ. ಸುರ್ಜೇವಾಲಾ ಬಂದ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಬಣದ 3 ಶಾಸಕರು ಇನ್ನಷ್ಟು ಆಕ್ಟಿವ್ ಆಗಿದ್ದಾರೆ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿಯ ಶಾಸಕ ಎಚ್.ಸಿ. ಬಾಲಕೃಷ್ಣ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ಶಿವಗಂಗಾ. ಸುರ್ಜೇವಾಲಾ ಬಂದಿರುವಂತದ್ದೇನಕ್ಕೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನು ಅಸಮಾಧಾನ ಸ್ಫೋಟ ಆಯಿತು. ಬಿ.ಆರ್. ಪಾಟೀಲ್ ಮತ್ತು ಪ್ರಿಯಾಂಕ್ ರಾಜು ಕಾಗೆ, ಬಿ.ಆರ್. ಪಾಟೀಲ್, ಅಫ್ಜಲ್ಪುರ ಶಾಸಕ ಎಂ.ಐ. ಪಾಟೀಲ್ ಇವರು ಬಹಿರಂಗ ಸ್ಟೇಟ್ಮೆಂಟ್ ಅನ್ನು ಕೊಡಕ್ಕೆ ಶುರು ಮಾಡಿದ್ರು. ಹೀಗಾಗಿ ಇಲ್ಲ, ಶಾಸಕರ ಜೊತೆ ಮಾತಾಡಬೇಕು ನಾನು ಅಂತೇಳಿ ಬಂದ್ರು. ಎಲ್ಲ ಸರಿ ಮಾಡ್ತೀನಿ, ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟು ಬಂದಿದ್ದಾರೆ, ನಾನು ಎಲ್ಲ ಸರಿ ಮಾಡಿಬಿಡ್ತೀನಿ, ನಾನು ಹೋದ್ರೆ ಎಲ್ಲ ಸರಿ ಮಾಡ್ತೀನಿ ಅಂತೇಳಿ. ಆದರೆ ಈ ಸುರ್ಜೇವಾಲಾ ಬಂದ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಜಾಸ್ತಿ ಆಗಿದೆ. ಈಗ ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯ ಬಣದ ಶಾಸಕರು ಈಗ ಕೇಳ್ತಾ ಇದ್ದಾರೆ, ಯಾಕೆ ಕೊಡಬೇಕಿತ್ತು ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಬೆಂಗಳೂರಿಗೆ ಬಂದಿರೋ ಹೊತ್ತಿನಲ್ಲೇ ಡಿಕೆ ಶಿವಕುಮಾರ್ ಬಣದ ಶಾಸಕರು ಯಾಕೆ ಈ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ? ಹಾಗಾದ್ರೆ ಯಾಕೆ ಈ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ? ಇದರ ಹಿಂದಿನ ಉದ್ದೇಶ ಏನು? ಸುರ್ಜೇವಾಲಾ ಬಂದಿರೋದೇನಕ್ಕೆ? ಶಾಸಕರ ಜೊತೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಕೇಳಿ ಸಮಾಧಾನ ಪಡಿಸಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು, ಅಥವಾ ಕೆಲಸ ಮಾಡದೆ ಓತ್ಲಾ ಹೊಡಿತಾ ಇರುವಂತಹ, ತಿರುಗಾಡ್ತಾ ಇರುವಂತಹ, ಶೋ ಅಪ್ ಮಾಡ್ತಾ ಇರುವಂತಹ ಕೆಲವು ಶಾಸಕರು ಯಾರಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಬಂದಿರುವಂಥದ್ದು. ಮಾಹಿತಿಗಳ ಪ್ರಕಾರ ಡಿಕೆ ಶಿವಕುಮಾರೇ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಮೇಲೆ ಒತ್ತಡ ಹಾಕಿ ಸುರ್ಜೇವಾಲಾ ಅವರನ್ನು ಕರೆಸಿರೋದು. ನಾನು ಶಕ್ತಿ ಪ್ರದರ್ಶನ ಮಾಡ್ತೀನಿ ಬೆಂಗಳೂರಲ್ಲಿ, ನೀವು ಬನ್ನಿ, ನಿಮ್ಮ ಮುಂದೆ ಶಕ್ತಿ ಪ್ರದರ್ಶನ ಮಾಡ್ತೀನಿ, ನೀವು ಸಾಕ್ಷಿ ಆಗಬೇಕು. ಅದಕ್ಕೆ ನನ್ನ ಕಡೆಯ ಒಂದಿಷ್ಟು ಜನ MLAಗಳಿದ್ದಾರೆ, ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನನ್ನ ಫೇವರ್ ಆಗಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನನ್ನ ಫೇವರ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇದನ್ನು ನೀವು ಹೋಗಿ ಅಲ್ಲಿ ಡೆಲ್ಲಿಯಲ್ಲಿ ಹೇಳಿ ಅಂತೇಳಿ ಖುದ್ದು ಡಿ ಕೆ ಶಿವಕುಮಾರ್, ಕೆ.ಸಿ. ವೇಣುಗೋಪಾಲ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ, ಆರ್ಗನೈಸೇಷನಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಮತ್ತು ರಂದೀಪ್ ಸುರ್ಜೇವಾಲಾ ಇವರಿಬ್ಬರ ಜೊತೆಗೆ ಸಿದ್ದರಾಮಯ್ಯ ಅವರಿಗಿಂತಲೂ ಕೂಡ ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ದಾರೆ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಅದು ಬೇರೆ ಕಾರಣಗಳಿದ್ದಾವೆ, ಆ ಕಾರಣಕ್ಕೋಸ್ಕರ. ಸೊ ಡಿ ಕೆ ಶಿವಕುಮಾರ್ ಒತ್ತಡದ ಕಾರಣಕ್ಕೋಸ್ಕರ ರಂದೀಪ್ ಸುರ್ಜೇವಾಲಾ ಬಂದಿರುವಂಥದ್ದು. ಕೆ.ಸಿ. ವೇಣುಗೋಪಾಲ್ ಮೇಲೂ ಒತ್ತಡ ಹಾಕಿದ್ದಾರೆ, ಕರೆಸಿ ಸುರ್ಜೇವಾಲಾ ಅವರನ್ನು ಬೆಂಗಳೂರಿಗೆ ಕರೆಸಿ ಅಂತೇಳಿ. ಸೊ ಸುರ್ಜೇವಾಲಾ ಬಂದಿದ್ದಾರೆ. ಸುರ್ಜೇವಾಲಾ ಬಂದ ಹೊತ್ತಲ್ಲೇ ಇಕ್ಬಾಲ್ ಹುಸೇನು, ಎಚ್.ಸಿ. ಬಾಲಕೃಷ್ಣ, ಮಾಗಡಿಯ ಶಾಸಕ, ಮಂತ್ರಿ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಮಾಗಡಿ ಶಾಸಕರಿಗೆ ಕಾಯ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ನನ್ನನ್ನು ಮಂತ್ರಿ ಮಾಡ್ತಾರೆ ಅಂತೇಳಿ. ಪುನರ್ರಚನೆಯ ಸಂದರ್ಭದಲ್ಲಿ ಇನ್ ಕೇಸ್ ಮಂತ್ರಿ ಸ್ಥಾನ ಏನಾದರೂ ಕೈ ತಪ್ಪಿದ್ರೆ ಆವಾಗ ಮಾಗಡಿ ಶಾಸಕರ ನಿಜವಾದ ನಿಷ್ಠೆ ಬಯಲಾಗುತ್ತೆ. ಅವಾಗ ಇಕ್ಬಾಲ್ ಹುಸೇನ್ ಈಗ ಮಾತಾಡೋಕೆ ಹೋಗಲ್ಲ, ಯಾಕಂದರೆ ಫಸ್ಟ್ ಟೈಮ್ MLA ಆಗಿರೋದ್ರಿಂದ. ಬಟ್ ಉಸ್ತುವಾರಿ ಬಂದಿರುವ ಹೊತ್ತಲ್ಲೇ ಶಾಸಕರು ಬೀದಿಯಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ, ನಮಗೆ ಅಸಮಾಧಾನ ಇದೆ ಅಂತೇಳಿ ಹೇಳ್ಕೊಂಡು ತಿರುಗಾಡ್ತಾರೆ ಅಂತ ಹೇಳಿದ್ರೆ, ಮತ್ತು ಸುರ್ಜೇವಾಲಾ ಏನಕ್ಕೆ ಬಂದಿರೋದು? ಸಿದ್ದರಾಮಯ್ಯ ಬಣದ ಶಾಸಕರು ಈಗ ಕೇಳ್ತಾ ಇದ್ದಾರೆ, ಏನಕ್ಕೆ ಬಂದ್ರಿ? ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಈಗ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಏನು ಮೆಸೇಜನ್ನು ಕೊಡಕ್ಕೆ ಬಂದ್ರಿ ನೀವು ಅಂಥೇಳಿ. ಸೊ ಇದು ಪರಿಸ್ಥಿತಿ ಕಾಂಗ್ರೆಸ್ನದ್ದು. ಮತ್ತೊಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದು, ತೆಲಂಗಾಣ, ಹಿಮಾಚಲ ಪ್ರದೇಶ, ಕರ್ನಾಟಕ. ಉಳಿದ ಕಡೆಗಳಲ್ಲಿ ಈಗ ಜಾರ್ಖಂಡ್ನಲ್ಲಿ ಇದ್ದಾರೆ ಕಾಂಗ್ರೆಸ್ನವರು, ಮೈತ್ರಿ ಸರ್ಕಾರದ ಭಾಗ. ಮತ್ತೊಂದು ರಾಜ್ಯಗಳಲ್ಲಿ ಆಡಳಿತದಲ್ಲಿರುವಂಥ ಒಂದು ಪಕ್ಷಕ್ಕೆ ದೊಡ್ಡ ರಾಜ್ಯ ಕರ್ನಾಟಕ. ಹಂಗೆ ನೋಡೋಕೋದ್ರೆ ಕಾಂಗ್ರೆಸ್ನ ಮಟ್ಟಿಗೆ ದೊಡ್ಡ ರಾಜ್ಯ, ತೆಲಂಗಾಣಕ್ಕಿಂತಲೂ ದೊಡ್ಡ ರಾಜ್ಯ ನಮ್ಮದು. ಸರ್ಕಾರವನ್ನು ಸೇಫ್ ಮಾಡಿಕೊಳ್ಳೋದ್ರ ಬದಲು ಸುರ್ಜೇವಾಲಾ ಬಂದ ಬಳಿಕ ಡಿ ಕೆ ಶಿ ಬಣದ ಶಾಸಕರು ಫುಲ್ ಆ್ಯಕ್ಟಿವ್, ಓಪನ್ ಆ್ಯಕ್ಟಿವ್ ಆಗಿದ್ದಾರೆ. ಇದು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯ ಕತೆ. ಸೊ ಡಿ ಕೆ ಶಿವಕುಮಾರ್ ರಣತಂತ್ರ ಏನಿತ್ತು, ಆ ರಣತಂತ್ರ ಮೇಲ್ನೋಟಕ್ಕೆ ಫಲಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸುರ್ಜೇವಾಲಾ ಮುಂದೆ ಸ್ಟೇಟ್ಮೆಂಟ್ ಕೊಡಿಸುವಂತಹ ಡಿ ಕೆ ಶಿವಕುಮಾರ್ ರಣತಂತ್ರ ಫಲಿಸಿದಂತಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.